ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಆಲ್ರೆಡಿ ನೋಡಿರ್ತೀರ ತಮ್ಮನೇಲಲ್ಲಿ ನಾನು ಯಾದಗಿರಿಗೆ ಹೋಗ್ತಾ ಇದ್ದೀನಿ. ಸೊ ಒಬ್ಬರನ್ನ ಮೀಟ್ ಮಾಡಬೇಕು, ಕ್ಯೂಟ್ ಬಾಯ್. ಓಕೆ, ಅವ್ರನ್ನ ಮೀಟ್ ಆಗಬೇಕು ಅಂತ ನಾನು ನಮ್ಮಮ್ಮ ಹೊರಟಿದ್ದೀವಿ. ಸೊ 10:30ಗೆ ಟ್ರೈನ್ ಇರೋದು. ಸೊ ನಾವು ಆದಷ್ಟು ಬೇಗ ಹೋಗಬೇಕು ಅಂತ ಹೇಳಿ 10ಗೆಲ್ಲ ರೀಚ್ ಆದ್ವಿ. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಟ್ರೈನು ಸ್ವಲ್ಪ ಲೇಟಾಗಿ ಬರುತ್ತೆ. ಆ ಟ್ರೈನ್ ಇರೋದೇ ಹಾಗೆ. ಸೊ ಫೈನಲಿ ಟ್ರೈನ್ ಬಂತು. ಮೀನ್ಸ್ 10:30ಗೆಲ್ಲ ಬರಬೇಕಿತ್ತು. 10:40 ಏನೋ ಆಗಿತ್ತು. ಅಷ್ಟರಲ್ಲಿ ಟ್ರೈನ್ ಬಂತು. ಸೊ ನಮ್ಮದು ಆಲ್ರೆಡಿ ಟ್ರೈನ್ ಬುಕ್ ಅಂದರೆ ಸೀಟ್ ಆಲ್ರೆಡಿ ಬುಕ್ ಮಾಡಿದ್ವಿ. RAC ಇತ್ತು. ಸೊ ಅದು ಹೋಗೋ ದಿವಸ ಕನ್ಫರ್ಮ್ ಆಯಿತು, ಸೀಟು ಕನ್ಫರ್ಮ್ ಆಯಿತು. ನಾವು ಯಲಹಂಕದಿಂದ ಹೊರಟಿದ್ದು. ಆ ಟ್ರೈನ್ ಬರೋದೇ ಯಲಹಂಕದಿಂದ. ಸೊ ಇದು ಮಾರ್ನಿಂಗು, ಆ್ಯಕ್ಚುಲಿ ನೈಟ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನೈಟ್ ಟೈಮಲ್ಲಿ ಹೊರಟಿದ್ದೆ 10:30 ಮೇಲೆ. ಟ್ರೈನ್ ಬಿಟ್ಟಿದ್ದು 11 ಆಗ್ತಿತ್ತು. ಮಾರ್ನಿಂಗ್ ಇದು ವೀಡಿಯೋ ನಾನು ಮಾಡ್ತಾ ಇರೋದು. ಮಾರ್ನಿಂಗ್ ನೀವು ನೋಡ್ಬೋದು ಇಲ್ಲೆಲ್ಲ ದೊಡ್ಡ ಬೆಟ್ಟ ಗುಡ್ಡ. ಸೊ ಇದು 10:30 ಅಂತ ಹೇಳಿದ್ರೆ ನಾನು ರೀಚ್ ಆಗೋದು 7:30 ಹಾಗಾಗುತ್ತೆ. ಇಲ್ಲಿ ಲೇಟಾಗಿ ಬಿಟ್ಟಿದ್ರೆ ನಾವು ರೀಚ್ ಆಗೋದು ಲೇಟು. ಹಾಗಾಗಿ ಸ್ವಲ್ಪ ಲೇಟಾಗಿ ರೀಚ್ ಆದ್ವಿ. ಸೊ ನಾವು ಬೆಳಿಗ್ಗೆ ಟೈಮಲ್ಲಿ ಈ ವಿಡಿಯೋ ಮಾಡ್ತಿರೋದು. ನೀವು ಇಲ್ಲಿ ನೋಡ್ಬೋದು ಫುಲ್ಲು ಕಲ್ಲಿಂದ ಇರುತ್ತೆ ಬೆಟ್ಟ ಗುಡ್ಡ. ಇದು ಏನೋ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ರು. ನಾನು ಒಬ್ರು ಕೂತ್ಕೊಂಡಿದ್ರು ನಮ್ಮದು ಇದರಲ್ಲಿ. ನಾನು ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳ್ತಿದ್ರು ಇದೇನೋ ಸಿಮೆಂಟ್ ಫ್ಯಾಕ್ಟ್ರಿ ಇರುತ್ತೆ ಅಂತ. ನೀವಿಲ್ಲಿ ನೋಡ್ಬೋದು ಫುಲ್ಲು ಇದು ಏನು ಲ್ಯಾಂಡ್ ಫುಲ್ ಖಾಲಿ ಇದೆ. ಸೊ ಬಿತ್ತನೆ ಮಾಡಿದರೆ ಕೆಲವೊಂದು ಬೆಳೆದಿದೆ, ಕೆಲವೊಂದು ಬೆಳೆದೇ ಇಲ್ಲ. ಎಲ್ಲ ಮಳೆಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾವು ಬೆಂಗಳೂರಲ್ಲಿರೋರಿಗೆ ಜಸ್ಟ್ TV ನೋಡಿದ್ರೆ, ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಮಳೆಗೋಸ್ಕರ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ರೈತರು ಅಂತ. ನಾನಿಲ್ಲಿ ಹೋಗ್ಬೇಕಾದ್ರೆ ನೋಡ್ತೀನಿ ಕೆಲವೊಂದು ಭೂಮಿ ಫುಲ್ಲು ಖಾಲಿ ಇದೆ. ಕೆಲವ್ರು ಬಿತ್ತನೆ ಮಾಡಿದ್ದಾರೆ, ಕೆಲವೊಂದು ಹೀಗೆ ಬಾಡೋಗ್ಬಿಟ್ಟಿದೆ. ಬಿತ್ತನೆ ಮಾಡಿದ್ದಾರೆ ಮಳೆಗೋಸ್ಕರ. ಅದು ಮಳೆ ಬಂದಿಲ್ಲ ಅಂದರೆ ಬಿತ್ತನೆ ಮಾಡಿರೋದು ಏನು ಬೆಳೆಯೋಕ್ಕಾಗಲ್ಲ. ಅದು ಸ್ವಲ್ಪ ದಿನ ಬೆಳೆದಿರುತ್ತೆ, ಅಂದರೆ ಸ್ಟಾರ್ಟಿಂಗ್ ಮಳೆ ಬಂದಾಗ ಬೆಳೆದಿರುತ್ತೆ, ಆಮೇಲೆಲ್ಲ ಬಾಡೋಗಿರುತ್ತೆ. ಆಮೇಲೆ ನೀವಿಲ್ಲಿ ನೋಡ್ಬೋದು ಫುಲ್ಲು ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ಇದು ವ್ಯೂ ಪಾಯಿಂಟ್ ಸೂಪರಾಗಿ ಕಾಣಿಸ್ತಾ ಇತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಕೆಲವೊಂದು ಲೋಕಲ್ ಸ್ಟೇಷನ್ ಅಂತ ಬರುತ್ತೆ. ಆ ಲೋಕಲ್ ಸ್ಟೇಷನಲ್ಲಿ ಎಲ್ಲ ಟ್ರೈನು ಸ್ಟಾಪ್ ಮಾಡಲ್ಲ, ಕೆಲವೊಂದು ಟ್ರೈನ್ ಅಷ್ಟೇ ಸ್ಟಾಪ್ ಮಾಡುತ್ತೆ. ಸೊ ಈ ಟ್ರೈನ್ ಏನು ಸ್ಟಾಪ್ ಮಾಡಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಗೂಡ್ಸ್ ಗಾಡಿ ಹೋಗ್ತಿದೆ. ಗೂಡ್ಸ್ ಗಾಡಿ ಅಂದರೆ ಇದು ದೊಡ್ಡದು ಮಷಿನ್ ಇರುತ್ತಲ್ಲ, ಆ ಮಷಿನ್ನ ಕ್ಯಾರಿ ಮಾಡುತ್ತೆ ಅನಿಸುತ್ತೆ ಇಲ್ಲಿ. ಅದಕ್ಕೆ ಇದು ಓಪನ್ ಇರೋದಿದು ಗೂಡ್ಸ್ ಗಾಡಿ. ಇಲ್ಲದಿದ್ದರೆ ಏನಾದರೂ ಬೇರೆ ಪದಾರ್ಥಗಳು ತೊಗೊಂಡು ಹೋಗೋಯಿತ್ತು ಅಂದರೆ ಫುಲ್ ಕವರ್ ಆಗಿರೋ ಅಂಥದ್ದು ಇರ್ತಿತ್ತು. ಎಲ್ಲರೂ ಜಾಸ್ತಿ ಮಂತ್ರಾಲಯಕ್ಕೆ ಇಳ್ಕೊಂಬಿಟ್ರು. ಸೊ ಇಲ್ಲಿ ಫುಲ್ಲು ಸೀಟ್ ಖಾಲಿ ಇತ್ತು. ಸೊ ಅದಕ್ಕೆ ನೀವು ನೋಡ್ಬೋದು ನಾನು ಒಬ್ಬಳೇ ಕೂತ್ಕೊಂಡಿದ್ದೀನಿ. ಈ ಟ್ರೈನು ನಮ್ಮೂರಿಗೆ ಎಂಡ್ ಆಗುತ್ತೆ, ಅಂದರೆ ಕಲಬುರ್ಗಿಗೆ ಎಂಡ್ ಆಗುತ್ತೆ. ಹಾಗಾಗಿ ಎಲ್ಲ ಇಳ್ಕೊಂಡಿದ್ದು ಮಂತ್ರಾಲಯ ಇಳ್ಕೊಂಡ್ರು. ಸೊ ನಾನು ಯಾದಗಿರಿ ಹೋಗೋಷ್ಟರಲ್ಲಿ ಫುಲ್ಲು ಟ್ರೈನ್ ಖಾಲಿ ಇತ್ತು. ಇನ್ನು ಕಲಬುರ್ಗಿಗೆ ಹೋಗುತ್ತೆ ಅಂದರೆ ಫುಲ್ ಖಾಲಿ ಹೋಗುತ್ತೆ. ನೀವೇ ನೋಡಿದ್ರಲ್ವಾ? ಇಲ್ಲಿ ನೋಡಿ ಫುಲ್ಲು ಅಂದರೆ ಸ್ವಲ್ಪ ಬೆಳಕಾಗ್ಬಿಟ್ಟಿತ್ತು ಆಲ್ರೆಡಿ. ನಾನು ಇಲ್ಲೇನು ತೋರ್ಸೋಕೆ ಹೋಗ್ತಿದ್ದೀನಿ ಅಂದರೆ ಪಕ್ಷಿಗಳು ಲೈನಾಗಿ ಹೋಗ್ತಾ ಇದ್ವು, ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ. ಸಡನ್ನಾಗಿ ನೋಡಿಬಿಟ್ಟೆ ನಾನು ಇದೇನು ಹೋಗ್ತಿದೆ ಅಂತ ನೋಡಿದ್ರೆ ನೀವೇ ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ. ಕೆಲವೊಂದು ಪಕ್ಷಿ ಹಾರೋದ್ವಲ್ವ, ಅಷ್ಟು ಕಾಣಿಸ್ತಿರ್ಲಿಲ್ಲ. ಬಟ್ ಅದು ಫುಲ್ಲು ಲೈನಾಗಿ ಚಿಕ್ಕದಾಗಿ ಹೋಗ್ತಾಯಿತ್ತು. ಏನು ಅಂತ ನೋಡಿದ್ರೆ ಪಕ್ಷಿಗಳು ಹಾರಿಕೊಂಡು ಹೋಗ್ತಾಯಿದ್ವು. ಆ್ಯಂಡ್ ನೀವೇ ನೋಡ್ಬೋದು ಲ್ಯಾಂಡ್ ಸ್ವಲ್ಪ ಇಷ್ಟು ಜಾಗ ಇದೆ, ಗಿಡಗಳು ಎಷ್ಟು ಇರಬೇಕಾಗಿತ್ತಲ್ವ. ಹಾಗೆ ಇದು ಕಡಿಮೆನೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಜಾಸ್ತಿ ಗಿಡಗಳಿಲ್ಲ ಈ ಸೈಡ್, ಗಿಡ ಆಗಲಿ ಮರಗಳಾಗಲಿ ಇಲ್ಲ. ಅದಕ್ಕೆ ಮಳೆನೂ ಬರ್ತಾ ಇಲ್ಲ ಜಾಸ್ತಿ. ಅದೇ ಬೆಂಗಳೂರಲ್ಲಿ ಆಗಿದ್ದರೆ ಎಷ್ಟೊಂದು ಗಿಡಗಳಿರ್ತಿದ್ವು. ಈ ಥರ ಎಂಟಿ ಪ್ಲೇಸ್ ಇದ್ದಿದ್ರೆ ತುಂಬ ಇರ್ತಾಯಿದ್ವು. ಸೊ ನಾನಿಲ್ಲಿ ನಿಂತ್ಕೊಂಡು ಯಾರೂ ಇರಲಿಲ್ಲ ಆಯಿತಾ ಈ ಕೋಚಲ್ಲಿ. ಅದಕ್ಕೆ ನಾನು ಡೋರ್ ಹತ್ರಕ್ಕೆ ಬಂದು ವಿಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಕೆಲವೊಂದು ಈ ಸೈಡ್ ಯಾದಗಿರಿ ಸೈಡು ಭತ್ತ ಬೆಳೀತಾರೆ ಜಾಸ್ತಿ. ಸೊ ಅದಕ್ಕಾಗಿ ಭತ್ತ ಬೆಳಿಬೇಕು ಅಂದರೆ ನೀರು ನಿಂತ್ಕೊಂಡಿರ್ಬೇಕಲ್ವ, ಅದರಲ್ಲೇ ಅದು ಸಸಿನ ನೆಡ್ತಾರೆ. ಕೆಲವರು ಫುಲ್ಲು ಸಸಿ ಎಲ್ಲ ನೆಟ್ಟಿದ್ದಾರೆ, ನೀರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಕೆಲವ್ರಿಗೆ ನದಿ ಪಕ್ಕದಲ್ಲಿ ಹೋಗ್ತಿದ್ರೆ ಅದ್ರ ಸಪೋರ್ಟ್ ತೊಗೊಂಡು ಕೆಲವ್ರು ಬಿತ್ತನೆ ಮಾಡಿದ್ದಾರೆ. ಇನ್ನು ಕೆಲವ್ರಿಗೆ ಮಳೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವ್ರದ್ದು ಬಿತ್ತನೆ ಮಾಡಿದ್ದಾರೆ, ಆದರೆ ಎಲ್ಲನೂ ನೀರಲ್ಲೇ ಬಾಡೋಗ್ಬಿಟ್ಟಿದೆ. ಯಾಕಂದರೆ ನೀರಿಲ್ಲ, ಸಫಿಷಿಯೆಂಟ್ ನೀರಿದ್ದರೆ ಅದು ಅವ್ರು ಬೆಳಿಬೋದು. ಆದರೆ ಸಫಿಷಿಯೆಂಟ್ ನೀರಿಲ್ಲ. ಹಾಗಾಗಿ ಎಲ್ಲ ಮೀನ್ಸ್ ಎಲ್ಲ ಬಾಡೋಗ್ಬಿಟ್ಟಿದೆ. ಸೊ ನಾವು ಫೈನಲಿ ಯಾದಗಿರಿಗೆ ರೀಚ್ ಆದ್ವಿ. ಬಂದು ಯಾದಗಿರಿಗೆ ರೀಚ್ ಆದ್ವಿ. ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸಿದ್ರು.
ಅಲ್ಲಿಂದ ಇಳ್ಕೊಂಡು ಆಚೆ ಬರ್ತಾ ಇದ್ದೀವಿ. 8 ಆಗಿಬಿಟ್ಟಿತ್ತು ಆಲ್ರೆಡಿ. 7:30 ಅಂದರೆ 8 o'clock ಆಗಿತ್ತು. ಹಾಂ, ಖಾಲಿ ಮಾಡ್ಕೊಂಡು ಹೋಗೋದೆ. ಡೈಲಿ ಇಲ್ಲೇ ಕೂಡ್ತೀರಾ? ಹಾಂ ಹಾಂ, ಡೈಲಿ ಖಾಲಿ ಆಗಲ್ಲ, ಯಾವಾಗಾರ ಒಂದ್ಸಲ ಆಗುತ್ತೆ. ವಾರ ಇದ್ದಾಗ ಖಾಲಿ ಆಗುತ್ತೆ. ಹೂವು ತೋಟ ಆಯ್ತಾ? ಹಾಂ ಹ್ಞೂ, ಎಲ್ಲಿಂದ ತರ್ತೀರಾ? ತಾಡ್ದಾಗ ತರ್ತೀರಾ? ಹ್ಯಾಂಗೆ ಕೆ ಜಿ ಕೊಡ್ತೀರಾ? 400 ರೂಪಾಯಿ ಕೆ ಜಿ. ಹಾಂ, ನೀವೇ ಕಟ್ತೀರಿ ಮನೆಯಲ್ಲಿ? ಹ್ಞೂ, 150 ಕಟ್ಟೋದಕ್ಕೆ. ಎಷ್ಟು ಮಾರ ಕಟ್ಟಕ್ಕೆ? 150 ಹೋಗ್ತಾರೆ. 1 ಕೆ ಜಿ 150. ಹಾಂ ಹಾಂ ಹಾಂ, 1100 ತೆಗೆದು ಮಿಕ್ಕಿದ್ದು ನಿಮಗೆ. ಹಾಂ, ಹೋತ ಖಾಲಿ ಆತೋತು. ಯಾರ ಬಂದಾಗ ಖಾಲಿ ಆತ, ಹೆಣ್ಮಕ್ಳು ಬಂದ್ರೆ ಅಂದ್ರೆ. ಕಲ್ಕಂಬ್ರಿ ಏನು ಜಾಸ್ತಿ ರೇಟು? ಅದೇನು 30 ರೂಪಾಯಿನಾ ಮೊಳ? ಜಾಗ ದೊಡ್ಡದಿದ್ರೆ ಮನೆಯಲ್ಲಿ ಹಚ್ಬೋದಲ್ಲ. ಹೆಂಗೆ ಅದಂದಿದಂದು 2 ಕಲ್ತ ಅದಿಲ್ಲ, ಅದು 30 ರೂಪಾಯಿ, ಅದು 20 ರೂಪಾಯಿ. 2 ಕಲ್ ತಗೋದು. ಹಾಂ ಅದೇ, ಅದು 30 ರೂಪಾಯಿ ಮೊಳ, ಇದು 20 ರೂಪಾಯಿ ಮೊಳ. ಅದಕ್ಕೆ 2 ಮೊಳ ಅಂತಾನೆ. ಕವರ್ ಹಾಕು. ಏನು 40 ರೂಪಾಯಿ ನೋಡ. ನಾನು ಯಾದಗಿರಿಗೆ ಬರ್ತಾ ಇರೋದು ಇದು ಸೆಕೆಂಡ್ ಟೈಮ್. ಸೊ ಇದು ಔಟ್ಸೈಡಿಂದ ಕಾಣಿಸುವಂಥ ವ್ಯೂ ನಿಮಗೆ. ಇಲ್ಲಿ ಬರ್ತೀನಿ ಅಂತ ಹೇಳಿದರು ನಮಗೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಕಾರ್ ಬರ್ತಿದೆಯಲ್ಲ, ಅದೇ ಕಾರು ಅಂತ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಬಂದ ಮೇಲೆ ಕಾಲ್ ಮಾಡಿದ್ರು. ಸೊ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಫುಲ್ ಇನ್ನೂ ಈ ಸಿಟಿ ಡೆವಲಪ್ ಆಗಬೇಕು, ಯಾದಗಿರಿ ಸಿಟಿ. ಸೊ ಹಾಗೆ ಮುಂದೆ ಹೋಗ್ತಾಯಿದ್ವಿ. ನಮ್ಮಮ್ಮ ಫ್ರೂಟ್ಸ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಫ್ರೂಟು ಎದುರುಗಡೆ ಇತ್ತಲ್ಲ, ಸೊ ಫ್ರೂಟ್ಸ್ ತೊಗೊಂಡು ಬಂದರು. ಹಾಗೆ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲೆಲ್ಲ ನೋಡ್ಬೋದು ಎಷ್ಟು ಜನ ಅಕ್ಕಿನ ಬೆಳೀತಿದ್ದಾರೆ ಗೊತ್ತಾ. ಫುಲ್ಲು ಎಲ್ಲರೂ ಅದಕ್ಕೋಸ್ಕರನೇ, ಮಳೆಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಏನಾದರೂ ನದಿ ಇತ್ತು ಅಂದರೆ ಅದ್ರ ಸಪೋರ್ಟ್ ತೊಗೊಂಡು ಕೆಲವ್ರು ಬೆಳೆದಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಇದ್ರ ಪಕ್ಕದಲ್ಲೇ ಒಂದು ನದಿ ಹರ್ಕೊಂಡು ಹೋಗುತ್ತಿಲ್ಲಿ. ಅದಕ್ಕೆ ಅದ್ರ ಸಪೋರ್ಟ್ ಅಂದರೆ ಮೋಟ್ ಹಾಕಿ ಏನಾದರೂ ನೀರು ತೊಗೊಂಡು ನದಿ ಪಕ್ಕ ಇರೋರಿಗೆ ಇವಾಗ ಸೇಫು. ಯಾಕಂತ ಹೇಳಿದ್ರೆ ಮಳೆ ಇಲ್ಲ ಅಷ್ಟು, ಹಾಗಾಗಿ ನದಿಯಲ್ಲಿರೋ ನೀರು ತೊಗೊಂಡು ಅವರು ಬಿತ್ತನೆ ಮಾಡ್ಕೋಬೋದು. ಬಟ್ ನದಿನೇ ಇಲ್ಲ ಪಕ್ಕದಲ್ಲಿ, ಬೋರ್ವೆಲ್ಲೂ ಇಲ್ಲ ಅಂತ ಹೇಳಿದ್ರೆ ಅವ್ರು ಕಂಪ್ಲೀಟಾಗಿ ಮಳೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಮತ್ತೆ ಹಚ್ಬೇಕಾ? ಸಸಿ ಚಲವಾಗಲ್ರಿ, ಅದು ಬರೋಕ 1 ತಿಂಗಳು ಬೇಕು. ಹಾಂ ಪಾಪ, ಅದ್ರಾಗ ಅವ್ರು ಲೇಬರ್ ಇಲ್ಲಿದವ್ರು ಹಚ್ಚಲ್ಲ ನಮ್ಮ ಗದ್ದಿಗಳು. ಹಾಂ, ಅಲ್ಲಿ ಕೋಲ್ಕತ್ತಲ್ಲಿ ಎಷ್ಟು ಬರ್ತಾರೆ. ಭತ್ತ ಬೆಳೆಯೋಕ್ಕೆ ನೀರು ತುಂಬ ಬೇಕು. ಸೊ ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಮಳೆಗೋಸ್ಕರ. ಊರಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ, ಊರ ಕಡೆ. ನೀವು ಆಲ್ರೆಡಿ ನೋಡಿರ್ತೀರ ಕೆಲವರು ಇನ್ಸ್ಟಾಗ್ರಾಮಲ್ಲಿ. ಸೊ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಪೂಜೆ ಮಾಡ್ತಿದ್ದಾರೆ ದೇವರಿಗೆ, ವ್ರತ ಕೂಡ ಮಾಡ್ತಿದ್ದಾರೆ. ಕೆಲವರು ದೇವಸ್ಥಾನದಲ್ಲಿ ದೀಪ ಇಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ. ನಾವು ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಯಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡ್ತಾರಂತೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಈ ಥರ ಎತ್ತನ ಮಣ್ಣಲ್ಲಿ ಮಾಡೋದು. ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ, ಇವ್ರ ಮನೇಲಿ ಆ ಪದ್ಧತಿ ಇದೆ. ಸೊ ಅದನ್ನು ಹಾಗೆ ನೋಡ್ತಾ ಇದ್ದೆ. ಹಾಗೆ ನಿಮ್ಗೆ ಹೇಳಿದ್ನಲ್ಲ ಬಿಗ್ನಿಂಗಲ್ಲಿ, ಒಂದು ಚಿಕ್ಕ ಪಾಪುನ ನೋಡೋಕ್ಕೆ ಅಂತ ಬರ್ತಾ ಇರೋದು ಕ್ಯೂಟ್ ಬಾಯ್. ಅದೇ ಈ ಕ್ಯೂಟ್ ಬಾಯ್. ನೀವೇ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ, ಈ ಚಿಕ್ಕ ಚಿಕ್ಕ ಮೂಮೆಂಟ್ನ ಹೇಗೆ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ನಾನು ಮಾಡ್ಕೊಳ್ತಿದ್ದೆ. ಇವನೇ ನೋಡಿ ಕ್ಯೂಟ್ ಬಾಯ್. ಸೊ ಇವ್ನು ನೋಡೋಕ್ಕೆ ನಾವು ಬೆಂಗಳೂರಿಂದ ಯಾದಗಿರಿಗೆ ಹೋಗಿರೋದು. ಆ ತಲೆಗೆ ಏನು ಕಟ್ಟಿದಾರಲ್ಲ ಅದನ್ನು ನಾವು ಕುಲೈ ಅಂತ ಹೇಳ್ತೀವಿ. ನಮ್ಮ ಮನೆ ಹತ್ರನೇ ನಮ್ಮಮ್ಮ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಅವನಿಗೋಸ್ಕರ ಅಂತ ತೊಗೊಂಡು ಹೋಗಿರೋದು. ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ನಾನು ಅದು ಸೆಕೆಂಡ್ ಟೈಮ್ ಅಲ್ವಾ ಹೋಗ್ತಾ ಇರೋದು ಇಲ್ಲಿಗೆ. ಸೊ ಫಸ್ಟ್ ಟೈಮ್ ಬಂದಾಗಲೇ ನಾನು ಇಲ್ಲಿ ನೋಡಿಬಿಟ್ಟಿದ್ದೆ, ತುಂಬ ಹಳೆ ಮನೆಗಳಿದ್ದಾವೆ ಇಲ್ಲಿ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ನನಗೆ ಟೈಮೇ ಇರಲ್ಲ. ಆ ಊರಿಗೆ ಹೋದರೆ ಟೈಮೇ ಇರಲ್ಲ. ಏನಾದರೂ ಒಂದು ಇಟ್ಕೊಂಡು ಹೋಗಿರ್ತೀವಿ ಬೇರೆ ಕಡೆ ಹೋಗೋದು ಅಂತ. ಈ ಸಲನೂ ಆಗಲೇ ಇಲ್ಲ ಕೊನೆಗೂ.
ಹಾಗೆ ಸುಮ್ಮನೆ ದೂರದಿಂದ ವಿಡಿಯೋ ಮಾಡಿದ್ದಷ್ಟೇ. ಹಾಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ನಮಸ್ಕಾರ ಅದು ಮಾಡೋಣ ಅಂತ ಹೇಳಿ ಬಂದಿದ್ವಿ ನಾನು, ನಮ್ಮಮ್ಮ ಮತ್ತು ಇನ್ನೊಬ್ಬರು ಬಂದಿದ್ದರು ನನ್ನ ಜೊತೆಗೆ. ಯಾಕಂದರೆ ಇದು ಮನೆ ಹತ್ರನೇ ಇರೋದು, ಇದು ದೇವಸ್ಥಾನ. ಲಾಸ್ಟ್ ಟೈಮ್ ಹೋದಾಗ ಈ ದೇವರು ಇನ್ನು ಕನ್ಸ್ಟ್ರಕ್ಷನಲ್ಲಿತ್ತು, ಈ ಸಲ ಫುಲ್ ಫಿನಿಶ್ ಆಗಿದೆ. ದೇವಸ್ಥಾನ ಪಕ್ಕದಲ್ಲೇ ಹಿಂದೆನೇ ಇದೆ ನೋಡಿ, ಇದು ಹಳೆ ಕಾಲದ ಮನೆ. ಯಾರೂ ಇಲ್ಲ ಮನೆಯಲ್ಲಿ, ಇಲ್ಲೂ ಕೂಡ ಮನೆ ಇದ್ದಾವೆ, ಯಾರೂ ಇಲ್ಲ ಆ ಮನೆಯಲ್ಲಿ. ಹಾಗೆ ಸ್ವಲ್ಪ ಊಟ ಮಾಡಿಕೊಂಡು ನಮಗೆ 12:15 ಟ್ರೈನು. ಸೊ ಎಲ್ರಿಗೂ ಬಾಯ್ ಹೇಳಿ ಬಂದುಬಿಟ್ವಿ ಟ್ರೈನ್ಗೆ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಲೈನಾಗಿದೆ ಅಂತ ಹೇಳಿದ್ರೆ ಈ ಬೆಟ್ಟ ಗುಡ್ಡಗಳು. ನಾನು ಫಸ್ಟ್ ಟೈಮ್ ಡೇ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಾಗಿರೋದು. ಮೊದಲೆಲ್ಲ ನೈಟ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಏನೂ ಗೊತ್ತಾಗ್ತಿರಲಿಲ್ಲ. ಹೋಗಿದ ತಕ್ಷಣ ಸ್ವಲ್ಪ ಹೊತ್ತದು ಟೈಮ್ ಪಾಸ್ ಮಾಡಿ ಮಲಗಿಬಿಡ್ತಿದ್ವಿ. ಬಟ್ ಇವಾಗ ನೋಡ್ತಿದ್ದೀನಿ ಡೇ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಫುಲ್ಲು ಗ್ರೀನರಿ, ನೇಚರ್ನ ಫುಲ್ಲು ನೋಡ್ಕೊಂಡು ಬರ್ಬೋದು. ನಾನು ಅಲ್ಲಿ ನೋಡ್ತಿದ್ದೀನಿ, ಇಲ್ಲಿ ಕಂಟಿನ್ಯೂಸ್ ಆಗಿದೆ ಇದು ಬೆಟ್ಟ ಗುಡ್ಡ ಫುಲ್, ಎಲ್ಲೂ ಎಂಡ್ ಇರಲಿಲ್ಲ. ನೋಡಿ ನನಗೆ ಸಾಕಾಯ್ತದೆ, ಎಲ್ಲಿಗೆ ಎಂಡಾಗುತ್ತೆ ಅಂತ ನೋಡ್ತಿದ್ದೀನಿ. ಇನ್ನೂ ಕಂಟಿನ್ಯೂಸ್ ಲೈನ್ ಹೋಗ್ತಾನೇ ಇತ್ತು, ಅಷ್ಟು ಉದ್ದವಾಗಿತ್ತು ಆ ಬೆಟ್ಟ ಗುಡ್ಡ ಲೈನು. ನೀವೇ ನೋಡ್ಬೋದು ಎಷ್ಟು ಉದ್ದವಾಗಿದೆ ಈ ಲೈನು ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಇವಾಗ ಮಳೆಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಬಿತ್ತನೆ ಮಾಡೋಕ್ಕೆ. ಕೆಲವ್ರು ಮಾಡಿದ್ದಾರೆ, ಕೆಲವ್ರು ಇನ್ನೂ ಮಾಡಿಲ್ಲ, ಮಳೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು, ಇದೆ ಅಲ್ವಾ ಇದು ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಎಲ್ಲನೂ. ಕೆಲವರು ಲೈನಾಗಿ ಬಿತ್ತನೆ ಮಾಡಿದ್ದಾರೆ, ಇನ್ನು ಕೆಲವರು ಮಳೆಗೋಸ್ಕರ ವೆಯ್ಟ್ ಮಾಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಿ ಮತ್ತೆ ಫುಲ್ ಅಲ್ಲಿಂದನೇ ವೀಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ. ಇನ್ನೂ ಎಂಡ್ ಆಗ್ತಾನೇ ಇಲ್ಲ, ಫುಲ್ ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇದೆ ಲೈನು. ಹಾಗೆ ನಾನೇ ನೋಡ್ತಾ ಇದ್ದೀನಿ, ನಮ್ಮ ಅಮ್ಮಂಗೂ ಕೂಡ ತೋರಿಸ್ತಿದೆ, ನೋಡು ಆ ಲೈನ್ ಹೇಗೆ ಹೋಗ್ತಿದೆ, ಬೆಟ್ಟ ಗುಡ್ಡ ಲೈನು ಫುಲ್ ಉದ್ದ ಇದೆ ನೋಡಿ ಅಂತ. ನನಗೆ ವಿಂಡೋ ಪಕ್ಕ ಸೀಟ್ ಸಿಕ್ಕಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗ್ತಿಲ್ಲ, ಅಂದರೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ನಾವು ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ನಮ್ಮ ತಮ್ಮಗೆ ಬರೋಕ್ಕೆ ಹೇಳಿದ್ವಿ ಕರ್ಕೊಂಡು ಹೋಗೋಕ್ಕೆ. ಲೇಟ್ ನೈಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅವ್ನು ಬಂದ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಟ್ರೈನ್ ಕೂಡ ಲೇಟ್ ಮಾಡಿಬಿಡ್ತು. ಅಲ್ಲಿಂದ ಬರೋದು ಲೇಟ್ ಆದರೆ ಬಂದು ರೀಚ್ ಆಗೋದು ಲೇಟ್ ಆಯಿತು. ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಚೆಯಿಂದನೇ ಮೊಸರು ತೊಗೊಂಡು ಹೋದ್ವಿ. ಮನೆಯಲ್ಲಿ ಕಟ್ಟಿ ರೊಟ್ಟಿ ಮತ್ತು ಶೇಂಗಾ ಹಿಂಡಿ ಇತ್ತು. ಶೇಂಗಾ ಹಿಂಡಿ ಅಂದರೆ ಕಡಲೆಕಾಯಿ ಚಟ್ನಿ ಪುಡಿ. ಅದೆರಡು ತಿಂದ್ಬಿಟ್ಟು ಮಲ್ಗೋಣ, ಬೆಳಿಗ್ಗೆ ಎದ್ದೇನಾದರೂ ಅಡುಗೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದಿಷ್ಟಲ್ಲೇ ತಿಂದ್ಬಿಟ್ಟು ಮಲಗಿದ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.